ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಕೀಮಾ ಮಾಡ್ತಾಯಿದ್ದೇನೆ. ಮಟನಿದ್ದು ಕೀಮಾ ಗ್ರೀನ್ ಮಸಾಲ ಮಾಡ್ತಾಯಿದ್ದೇನೆ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೇನೆ. ನಮ್ಮ ಊರಲ್ಲಿ ಈ ಥರ ಕೀಮಾ ಸಿಗೋದಿಲ್ಲ. ಸೊ ನಾನು ಇದು ತಂದಿದ್ದು ಯಾರು ಗೊತ್ತಾ? ನೋಡಿ, ಚಿಕ್ಕ ಚಿಕ್ಕ ತುಂಡಾಗಿರ್ತದೆ. ಇದು ನನ್ನ ಹಸ್ಬೆಂಡಿದ್ದು ಜೀಜು ತಗೊಂಡು ಬಂದಿದ್ದು, ಅಂದರೆ ತಂಗಿದ್ದು ಗಂಡನದ್ದು ತಮ್ಮ ತಗೊಂಡು ಬಂದದ್ದು. ಇದು ಜೀಜುದು ತಮ್ಮ. ಸೊ ನಾನದು ಫಸ್ಟಿಗೆಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ. ಆಮೇಲೆ ಒಂದು ಕಡೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ತುಂಬ ರೆಡ್ಡಾಗಿ ಫ್ರೈ ಆಗಬೇಕು. ಇದನ್ನು ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೇನೆ. ಆಮೇಲೆ ಇದು ಕೀಮಾ ಹಾಕಬೇಕು. ಈ ಕೀಮಾವನ್ನು ತೊಳೆದ ನಂತರ, ನೀರುಳ್ಳಿ ಫ್ರೈ ಆದ ನಂತರ ಕೀಮಾವನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಿ. ನೀರು ಹಾಕಬೇಡಿ, ಯಾಕಂದರೆ ಕೀಮಾದಲ್ಲಿ ನೀರು ಬಿಡುತ್ತೆ. ಇದರಲ್ಲಿ ಸ್ವಲ್ಪ ಅರಸಿನ ಹುಡಿ, ಆಮೇಲೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಮತ್ತು ಪೆಪ್ಪರ್ ಹುಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ಅದ ನಂತರ ನಾನು ಇದಕ್ಕೆ ಗ್ರೀನ್ ಜಿಂಜರ್ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೇನೆ. ಇದು ಪೇಸ್ಟ್ ಸಹ ನನ್ನದು ಹಸ್ಬೆಂಡಿದ ತಂಗಿ ಕಳಿಸಿಕೊಟ್ಟಿದ್ದಾಳೆ. ಮತ್ತು 1 ಕಪ್ಪಷ್ಟು ಮೊಸರು ಹಾಕಿದ್ದೇನೆ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದು ಗ್ರೀನ್ ಮಸಾಲ ಇದೆ ಅಲ್ವಾ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಖಾರ ಇದೆ. ಅದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿದ್ದು. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಲಿಂಬೆ ರಸ ಹಾಕಿದ್ದೇನೆ. ಒಳ್ಳೆಯಿಂದ ಬೇಯಲಿಕ್ಕೆ ಬಿಡಿ. ನಿಮಗೆ ಎಷ್ಟು ಡ್ರೈ ಬೇಕೋ ಅಷ್ಟು ಡ್ರೈ ಮಾಡಿದರೆ ಆಯಿತು. ತುಂಬ ಸಿಂಪಲಾಗಿ ಮಾಡಿದ್ದೇನೆ. ಮತ್ತೊಂದು ಸತಿ ನಾನು ಬೇರೆ ಸ್ಟೈಲಲ್ಲಿ ಕೀಮಾ ಮಾಡಿ ನಿಮಗೆ ತೋರಿಸ್ತೀನಿ. ಇದು ತುಂಬ ಹಳ್ಳಿ ಸ್ಟೈಲಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ. ಹಳ್ಳಿಯಲ್ಲಿ ಕೀಮಾ ಸಿಗೋದಿಲ್ಲ, ಬಟ್ ಅವರು ಮಾಡಿದ ರುಚಿ ಸೇಮ್ ಅದೇ ಥರ ಇರುತ್ತೆ. ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಉಂಟಲ್ಲ ಕಮೆಂಟಲ್ಲಿ, ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ, ಯೂಟ್ಯೂಬಲ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದವರಿಗೆ.